ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿಯಲ್ಲಿ ಸೋಲಾರ್ ಹಾಗೂ ವಿಂಡೋ ಪವರ್ ಕಂಪನಿಗಳಿಂದ ಅಕ್ರಮ, ತಾಲೂಕಾಡಳಿತ ಮೌನ ಸಮ್ಮತಿ, ಸರ್ಕಾರಕ್ಕೆ ಕೋಟಿ ವಂಚನೆ, ಶಂಕೆ, ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಹೋರಾಟಗಾರರ ಎಚ್ಚರಿಕೆ. ಕೂಡ್ಲಿಗಿಯಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಸೋಲಾರ್ ಮತ್ತು ವಿಂಡ್ ಪವರ್ ಅಂದರೆ ಪವನ ವಿದ್ಯುತ್ ಕಂಪನಿಗಳು ನಿಯಮಗಳನ್ನು ಗಾಳಿಗೆ ತೂರಿ ಕಾರ್ಯನಿರ್ವಹಿಸುತ್ತಿದ್ದು, ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಮತ್ತು ರೈತರಿಗೆ ಮೋಸ ಮಾಡುತ್ತಿವೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಹೋರಾಟಗಾರರು, ತಾಲೂಕಿನಾದ್ಯಂತ ತಲೆ ಎತ್ತಿರುವ ಬಹುತೇಕ ಸೋಲಾರ್ ಮತ್ತು ವಿಂಡ್ ಪವರ್ ಕಂಪನಿಗಳು ಅಧಿಕೃತ ನಿಯಮಗಳನ್ನು ಉಲ್ಲಂಘಿಸಿವೆ. ಇವುಗಳಿಂದ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಆಡಳಿತಕ್ಕೆ ಬರಬೇಕಾದ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ವಂಚನೆಯಾಗುತ್ತಿದೆ ಎಂದು ಆರೋಪಿಸಿದರು. ಪ್ರಮುಖ ಆರೋಪಗಳು: ತೆರಿಗೆ ವಂಚನೆ. ಅನೇಕ ಸೋಲಾರ್ ಹಾಗೂ ವಿಂಡೋ ಪವರ್ ಕಂಪನಿಗಳು ಕಾನೂನುಬಾಹಿರವಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದು, ಸರ್ಕಾರಿ ಖಜಾನೆಗೆ ನಷ್ಟ ಉಂಟುಮಾಡುತ್ತಿವೆ. ರೈತರಿಗೆ ಅನ್ಯಾಯ. ಯೋಜನೆಗಳ ನೆಪದಲ್ಲಿ ನೂರಾರು ರೈತರಿಗೆ ಲಕ್ಷಾನುಲಕ್ಷ ರುಗಳನ್ನು ನೀಡದೆ ವಂಚಿಸಿರುವ ದೂರುಗಳಿವೆ. ಸಾಕಷ್ಟು ರೈತರಿಗೆ ಹಲವು ಕಂಪನಿಗಳು ಮೋಸ ಮಾಡಿವೆ. ಅಧಿಕಾರಿಗಳ ಶಾಮೀಲು ಶಂಕೆ. ಈ ಹಗರಣದಲ್ಲಿ ಸ್ಥಳೀಯ ಆಡಳಿತ ಮತ್ತು ಸಂಬಂಧಿತ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿದ್ದು, ಲಂಚ ಪಡೆದಿದ್ದಾರೆ ಎಂಬ ಸಂಶಯವನ್ನು ಹೋರಾಟಗಾರರು ವ್ಯಕ್ತಪಡಿಸಿದ್ದಾರೆ. ತನಿಖೆಗೆ ಆಗ್ರಹ. ಈ ಕೂಡಲೇ ಜಿಲ್ಲಾಡಳಿತ, ಲೋಕಾಯುಕ್ತ, ಜಾರಿ ನಿರ್ದೇಶನಾಲಯ, ಇಡಿ, ಸಿಬಿಐ ಮತ್ತು ಆದಾಯ ಇಲಾಖೆಗಳು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಬೇಕು. ವಿಶೇಷವಾಗಿ ಸಂಬಂಧಪಟ್ಟ ತಹಶೀಲ್ದಾರ್ ಸೇರಿದಂತೆ ಈ ಹಗರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ಆದಾಯ ಮೂಲದ ಕುರಿತು ಕೂಲಂಕುಷ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು. ಹೋರಾಟದ ಎಚ್ಚರಿಕೆ. ಈ ಸಂಬಂಧ ಈಗಾಗಲೇ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ಮೌನ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಇನ್ನು ಮುಂದೆ ನಿರ್ಲಕ್ಷ್ಯ ವಹಿಸಿದರೆ ಸಾಕ್ಷ್ಯಗಳ ಸಮೇತ ಕಾನೂನು ಹೋರಾಟ ನಡೆಸುವುದಲ್ಲದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತ ಹಾಗೂ ದಲಿತ ಮುಖಂಡ ಸಂತೋಷ್ ಕುಮಾರ್, ವಕೀಲ ಹಾಗೂ ಹೋರಾಟಗಾರ ಸೂಲದಳ್ಳಿ ಬಸವರಾಜಪ್ಪ, ರೈತ ಸಂಘದ ಯುವ ಮುಖಂಡ ಬಾಣದ ಮಾರುತಿ, ಸಂತ್ರಸ್ತ ರೈತರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರಾದ ಗುನ್ನಳ್ಳಿ ಶ್ರೀಧರ, ಸಾಲುಮನಿ ರಾಘವೇಂದ್ರ, ಮೀನುಕೇರಿ ತಿಪ್ಪೇಸ್ವಾಮಿ ಮತ್ತು ನಾಗರಾಜ ಭಾಗವಹಿಸಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ, ವಿಜಯನಗರ ಜಿಲ್ಲೆ. ವಿಡಿಯೋ ಮಾಡಿ ಕೆಲಸ ವಿಡಿಯೋ ನಮ್ಮ ಸಾರ್ ಕೇಳಿ ಮಾಡ್ಬೇಕು. ಅದು ಸುಮ್ಮನೆ ಮಾಡ್ತಾರೆ, ನಮಗೆ ಬೈತಾರೆ. ಸುಮ್ಮನೆ ತೆಗಿ, ನಿಮ್ಮ ಪಡಿ ನೀವು ತೆಗಿ.
ನಮಸ್ಕಾರ. ಮಾಧ್ಯಮದವರಿಗೆ ನಾವು ಇವತ್ತೇನು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ ಕೂಡ್ಲಿಗಿ ತಾಲೂಕು. ನಮ್ಮ ಹೆಸರು ಬಂದುಬಿಟ್ಟು ಸಂತೋಷ್ ಕುಮಾರ್ ಅಂತ ಹೇಳಿವಿ. ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಸಿನ ಜಿಲ್ಲಾಧ್ಯಕ್ಷ ಮತ್ತು ಇಲ್ಲಿ ಕೂಡ್ಲಿಗಿ ತಾಲೂಕಲ್ಲಿ RTI ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದೀವಿ. ಸೊ ಇಲ್ಲಿ ನಾವು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಸುಮಾರು ವಿಂಡ್ ಮತ್ತು ಸೋಲಾರ್ ಕಂಪ್ನಿಗೆ ಸಂಬಂಧಂತೆ ಸಾಕಷ್ಟು ನಾವು ಹೋರಾಟಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಆ ವಿರುದ್ಧವಾಗಿ ಸಾಕಷ್ಟು ದಾಖಲೆಗಳು ಸಮೇತ ನಮ್ಮ ಹತ್ರ ಇದ್ದಾವೆ. ದಾಖಲೆಗಳನ್ನು ನಾವು ಮಾಡಿದ್ವಿ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಟೋಟಲ್ ಆಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ಆ ಕಂಪ್ನಿಯ ಪರವಾಗಿ ಕೆಲಸ ಮಾಡ್ತಿದೆ, ಸಂಪೂರ್ಣವಾಗಿ ಅಂತ ನಾವು ಆರೋಪ ಮಾಡ್ತಾಯಿದ್ವಿ. ಕಾರಣ ಏನಂತಂದರೆ ಇವತ್ತು ಯಾರೋ ಒಬ್ಬ ಮನೆಯಲ್ಲಿ ನಲ್ಲಿ ಬಿಲ್ಲು ಅಥವಾ ನೀರು ಕಟ್ಟೋದು ಬಿಲ್ ಕಟ್ಟಲಿಲ್ಲ ಅಂದರೆ ಇಮಿಡಿಯೇಟಾಗಿ ಹೋಗ್ಬಿಟ್ಟು ಅವ್ನ ಮನೆ ಕರೆಂಟು ಮತ್ತು ಬಿಲ್ ನಲ್ಲಿ ಕಟ್ ಮಾಡೋಂಥ ತೆರಿಗೆ ಕಟ್ಟುವಂಥದ್ದು ಇದೆ. ಆದರೆ ಇಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿಗಟ್ಟಲೆ ಇಲ್ಲಿನ ಆಡಳಿತದ ವೈಫಲ್ಯನೋ ಅಥವಾ ಅಲ್ಲಿ ಅವರು ಕಂಪ್ನಿ ಜೊತೆಗೆ ಶಾಮೀಲೋನೋ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಆ ಒಂದು ವಿರುದ್ಧವಾಗಿ ನಾವು ಸುಮಾರು ದಾಖಲೆಗಳೊಂದಿಗೆ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕೂಡ್ಲಿಗಿ ತಾಲೂಕು ಮತ್ತು ಜಿಲ್ಲಾದ್ಯಂತ ಈ ಹೋರಾಟ ಮಾಡ್ತಿದ್ವಿ. ಯಾಕಂದರೆ ಈ ಹೋರಾಟ ಬಂದ್ಬಿಟ್ಟು ಇದರಿಂದ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಇವತ್ತು ಕಂಪ್ನಿಗಳು ದೊರಡೆ ಮಾಡ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಸರ್ಕಾರಕ್ಕೆ ಕಟ್ಟಬೇಕಾದ ಕಾನೂನು ನಿಯಮಗಳನ್ನೆಲ್ಲ ಗಾಳಿಗೆ ತೂರಿಬಿಟ್ಟಿದ್ದಾರೆ. ಸರ್ಕಾರದ ಅಧಿಕಾರಿಗಳು ಇದರೋ ಇಲ್ಲೋ ಅನ್ನೋಂಗೆ ಸತ್ತಂಗೆ ಆಗಿಬಿಟ್ಟಿದ್ದಾರೆ ಅಂತ ನಮ್ಮ ಗಂಭೀರವಾದಂಥ ಆರೋಪ ನಮ್ಮ ತಾಲೂಕು ದಂಡಾಧಿಕಾರಿಗಳ ವಿರುದ್ಧವಾಗಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾವು ಸುಮಾರು ಸರ್ವೆ ನಂಬರ್ಗಳು ಸರ್ಕಾರಿ ಲ್ಯಾಂಡ್ಗಳಲ್ಲಿ ಈ ಪವನ್ ವಿದ್ಯುತ್ ಮತ್ತು ಸೋಲಾರ್ ಕಂಪ್ನಿಗಳು ಈ ಟ್ರಾನ್ಸ್ಮಿಷನ್ ಲೈನ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಪಟ್ಟ ಲ್ಯಾಂಡ್ಗಳಲ್ಲಿ ಹಾಕೊಂಡು ಹೋಗುವಂಥ ಒಂದು ರೀತಿ. ಆದರೆ ಸರ್ಕಾರಿ ಜಮೀನುಗಳಲ್ಲಿ ಉಳಿಮೆ ಮಾಡುವಂಥ ರೈತರಿಗೆ ಫಾರ್ಮ್ 53, ಫಾರ್ಮ್ 57, ಫಾರ್ಮ್ 50 ಇಷ್ಟೆಲ್ಲ ಬಾಕಿ ಇರುವಂಥ ಸರ್ಕಾರಿ ಲ್ಯಾಂಡ್ಗಳನ್ನು ಅವರಿಗೆ ಪಟ್ಟವನ್ನು ಮಂಜೂರು ಮಾಡದೆ ಸರ್ಕಾರಿ ಲ್ಯಾಂಡ್ಗಳಲ್ಲಿ ಈ ಕಂಪನಿಗಳಿಗೆ ಅದು ತೆರಿಗೆ ಕಳ್ಸ್ಕೊಳ್ಳಾರ್ದೇನೆ ಪರವಾನಗಿ ನೀಡದೆ ರಾಜರೋಷವಾಗಿ ಅವ್ರ ಕಂಬಗಳನ್ನು ಹಾಕಕ್ಕೆ ಬಿಡ್ತಾ ಇದ್ದಾರೆ. ಸುಮಾರು ಕಂಬಗಳನ್ನು ನಾವು ಈಗ ಕೊಟ್ಟಿದ್ದೀವಿ ನೋಡ್ರಿ. ಮೊನ್ನೆ DC ಅವ್ರಿಗೆ ಕೊಟ್ಟಿದ್ದೀವಿ, ಸಹಾಯಕ ಆಯುಕ್ತರಿಗೆ ಕೊಟ್ಟಿದ್ದೀವಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ಕಂಬಗಳು ಈ ಸರ್ಕಾರಿ ಲ್ಯಾಂಡ್ಗಳಲ್ಲಿ ಕಂಬಗಳು ಆಗ್ತಾ ಇದ್ದಾರೆ, ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತೆಲ್ಲ ನಾವೆಲ್ಲ ಕೊಟ್ಟರೆ, ಆಮೇಲೆ ಕಂಬಗಳು ಕೊಟ್ಟಿರೋ ವಿಚಾರವಾಗಿ ನಾವು ಕೊಟ್ಟ ಮೇಲೆ ಅವ್ರ ಕಂಪ್ನಿಯವರಿಗೆ ಇದು ಮಾಡ್ತಾರೆ, ನೋಟಿಸ್ ಕೊಡ್ತಾ ಇದ್ದಾರೆ. ಏನಂತ ಕೊಡ್ತಾರೆ, 24 ಗಂಟೆ ಒಳಗಡೆ ನೀವು ನಮ್ಮ ಕಚೇರಿಗೆ ಬಂದು ಹಾಜರಾಗಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್ GSW ಅವರಿಗೆ ಒಂದು ಕಂಬ ಹಾಕಿರೋ ವಿಚಾರವಾಗಿ ನೋಟಿಸ್ ಕೊಟ್ಟಿದ್ದಾರೆ. ಸೂಲ್ದಳ್ಳಿ ಕಂದಾಯ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇಂಥ ಸರ್ವೆ ನಂಬರ್ಗಳಲ್ಲಿ ನೀವು ಸರ್ಕಾರಿ ಜಾಮಗಳಲ್ಲಿ ನೀವು ಕಂಬಗಳು ಹಾಕ್ತಾ ಇದ್ದೀರಿ ಕೊಡಿ ಅಂತೇಳಿ. ಸೊ ಆ ಥರ 24 ಗಂಟೆ ಒಳಗಡೆ ಕಚೇರಿ ಕಳಿಸ್ಕೊಂಡು 2 ದಿನ 3 ದಿನ ಸ್ಟಾಪ್ ಮಾಡ್ತಾರೆ ಆ ಕಾಮಗಾರಿ. ಯಾವ ಗೋಪುರಗಳು ಈ ಟ್ರಾನ್ಸ್ಮಿಷನ್ ಲೈನ್ ಕಂಬಗಳು ಏನು ಬರ್ತಾವಲ್ಲ ಆ ಕಂಬಗಳನ್ನು ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಆಗಿ 3-4 ದಿನ ಆದ ನಂತರ ಮತ್ತೆ ಅದು ಚಾಲು ಆಗುತ್ತೆ. ಅಂದರೆ ಇಲ್ಲಿ ಏನು ಅರ್ಥ, ಇಲ್ಲಿ ತಾಲೂಕು ಆಡಳಿತ ಏನು ಮಾಡ್ತಾ ಇದೆ. ಸೊ ಅದೇ ರೀತಿಯಾಗಿ ನಾವು ಕೊಟ್ಟಾದ್ಮೇಲೆ DC ಅವರಿಂದನೂ ಸಹ ಆದೇಶ ಆಗುತ್ತೆ, ಕಂಬಗಳನ್ನು ತೆರವುಗೊಳಿಸಿ ಅಂತೇಳಿ. DC ಅವರು ಆದೇಶ ಮಾಡ್ತಾರೆ. ಸುಮಾರು 26 ಕಂಬಗಳು ಟ್ರಾನ್ಸ್ಮಿಷನ್ ಲೈನ್ ದೊಡ್ಡ ದೊಡ್ಡ ಕಂಬಗಳನ್ನು ತೆರವುಗೊಳಿಸಿ ಅಂತೇಳಿ DC ಅವರು ಮತ್ತು AC ಅವರು ಆದೇಶ ಮಾಡಿದ್ರು. ಈಗ ಆದೇಶ ಮಾಡಿ 1 ವರ್ಷ ಆಯಿತು. 24 ಗಂಟೆ ಒಳಗಡೆ ಕಚೇರಿ ಬನ್ನಿ ಅಂತ ನೋಟಿಸ್ ಕೊಡೋಕೆ ಬರುತ್ತೆ, DC ಅವರ ಆದೇಶ ಪಾಲನೆ ಮಾಡೋಕ್ಕೆ ಬರೋಲ್ಲ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ. ಆದರೆ ಏನಾಗ್ತಿದೆ ಇಲ್ಲಿ ಕೆಲಸ, ತಾಲೂಕಲ್ಲಿ ಏನು ನಡೀತಾ ಇದೆ? ಸೊ ಇಷ್ಟೊಂದು ಅವ್ಯವಹಾರಗಳು ನಡೀತಾ ಇದ್ದಾವೆ. ಯಾಕೆ ಈ ನಮ್ಮ ತಾಲೂಕು ಆಡಳಿತ ಜಿಲ್ಲಾಡಳಿತ ಯಾಕೆ ಎಚ್ಚೆತ್ತುವಂತಿಲ್ಲ? ಇದು ಆಗ್ತಿರೋದು ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗ್ತಿದೆ. ಸೊ ಈ ನಿಟ್ಟಿನಲ್ಲಿ ಸುಮಾರು ನಾವು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ, ಹೋರಾಟಗಳನ್ನು ಮಾಡಿದ್ದೀವಿ. ಆದರೂ ಕಂಪ್ನಿಗಳ ಮೇಲೆ ಮಾತ್ರ ಯಾವುದೇ ರೀತಿಯಾದಂಥ ಒಂದು ಆ್ಯಕ್ಷನ್ ಆಗ್ತಾ ಇಲ್ಲ. ಇದು ನಮಗೆ ಆಗುವಂಥ ತುಂಬ ನೋವಾಗ್ತಾ ಇದೆ ನಮ್ಮ ತಾಲೂಕೊಳಗೆ. ಇಂಥ ರೀತಿಯಾಗಿ ನಿರ್ಲಕ್ಷ್ಯ ತೋರುವಂಥ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಇರಬಾರ್ದು. ಯಾಕಂತಂದರೆ ಕಾನೂನು ಹೇಳುತ್ತೆ ಸರ್ವರಿಗೂ ಸಮಪಾಲು ಸಮವಾಗಿ ನ್ಯಾಯಯುತವಾಗಿ ಮಾಡಬೇಕು ಅಂತೇಳಿ ಅಧಿಕಾರ ವರ್ಗವನ್ನು ನೇಮಕ ಮಾಡಿದರೆ, ಇವತ್ತು ದುಡ್ಡಿರುವಂಥ ವ್ಯಕ್ತಿಗಳಿಗೆ ಕಾನೂನು ನ್ಯಾಯ ಸಿಗ್ತಾ ಇದೆ, ಬಡವನಿಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಎಲ್ಲರೂ ರೈತರುಗಳು ಸಾಕಷ್ಟು ಮನವಿಗಳು ಮಾಡಿ ಬೆಳಗಟ್ಟೆಯಲ್ಲಿ ನೋಡಿ, ಬೆಳಗಟ್ಟೆ ಗ್ರಾಮ ಇದರಲ್ಲಿ ಒಬ್ಬ ದಲಿತ ಕುಟುಂಬ ಉಳುಮೆ ಮಾಡಿ ಸುಮಾರು 20-30 ವರ್ಷಗಳಿಂದ ಉಳುಮೆ ಮಾಡ್ಕೊಂತ ಬಂದಿದೆ. ಅವರಿಗೆ ಕಂಬಕ್ಕೆ ಯಾವುದನ್ನು ಕೇಳಕ್ಕೆ ಹೋದ್ರೆ ಪರಿಹಾರ ಅಲ್ರಿ, ನಾವು ಪಟ್ಟ ಕೊಡ್ತಾ ಇಲ್ಲ, ನೀವು ಕಂಬದವ್ರಿಗೆ ಹೆಂಗೆ ಕೊಡ್ತಾ ಇದ್ರಿ? ನಾವು 30 ವರ್ಷ ನಮ್ಮ ಅಜ್ಜ ಮುತ್ತಾತ ಕಾಲದಿಂದ ಇದೇ ಉಳುಮೆ ಮಾಡ್ಕೊಂತ ಬರ್ತಾಯಿದ್ವಿ, ನಮಗೆ ಪಟ್ಟ ಕೊಡಿ ಅಂದ್ಬಿಟ್ಟು ನೀವು ಕಂಪ್ನಿಯವರಿಗೆ ಲೀಸ್ ಕೊಡ್ತಿರಲ್ಲ 10 ವರ್ಷಗಟ್ಟಲೆ ಅಂತಂದರೆ
ರೆವಿನ್ಯೂ ನಮ್ಮದು, ಸರ್ಕಾರ ಭೂಮಿ ನಮ್ಮದು, ನಿಮಗೇನು ಅಧಿಕಾರ ಇಲ್ಲ ಅಂತ. ಆದರೆ ಸರ್ಕಾರಿ ಭೂಮಿಯಲ್ಲಿ ಬಡವರು ದಲಿತರು ಉಳಿಮೆ ಮಾಡ್ಕೊಂಡು ತಿನ್ನೋಕೆ ಅಧಿಕಾರ ಇಲ್ವಾ? ಕೃಷಿಯೋಗ್ಯ ಭೂಮಿಯಲ್ಲಿ ಕೃಷಿಯೋಗ್ಯ ಭೂಮಿ ಸುಮಾರು 3-4 ತಲೆಮಾರಿನಿಂದ ಭೂಮಿಯನ್ನು ಉಳಿಮೆ ಮಾಡ್ಕೊಂತ ಭೂಮಿ. ಫಾರಂ 53 ಬ್ಯಾಲೆನ್ಸ್ ಇದಾವೆ. ಇಲ್ಲಿವರೆಗೆ ಟ್ರಿಬ್ಯುನಲ್ ಕಮಿಟಿ ಆಗ್ತಾ ಇಲ್ಲ. 2018ರಲ್ಲಿ ಟ್ರಿಬ್ಯುನಲ್ ಕಮಿಟಿ ಆಗಿತ್ತು. ಯಾಕೆ ಮಾಡ್ತಾ ಇಲ್ಲ? ಈಗ ನೋಡಿ ನಮ್ಮ ತಾಲೂಕೊಳಗೆ ಎಲ್ಲ ಯಾವುದು ಫಾರಂ 53 ಯಾವುದೂ ಇಲ್ಲ, ಬಾಕಿ ಇಲ್ಲ ಅಂತೇಳಿ ರಿಪೋರ್ಟ್ ಮಾಡುವಂಥದ್ದು. ಇದು ಒಂದು ಕಡೆ. ಅಂದರೆ ಸರ್ಕಾರಿ ಲ್ಯಾಂಡ್ಗಳಲ್ಲಿ ಇರುವಂಥ ಕಂಬಗಳನ್ನು ತೆರವುಗೊಳಿಸಿ ಅಂತಂದರೆ, ತೆರವುಗೊಳಿಸಲಿದ್ರೆ ಕಂಪ್ನಿಯವ್ರ ಜೊತೆಗೆ ಶಾಮೀಲಾಗಿ, ಕಂಪ್ನಿಯವ್ರ ಜೊತೆಗೆ ಮಿಂಗಲಾಗಿ ನಡೆಯುವುದು ಅಂತ ಅವ್ಯವಹಾರ ಆಗುತ್ತೆ. ಇದನ್ನು ತನಿಖೆ ಆಗಬೇಕಾಗಿದೆ. ಯಾರ ವಿರುದ್ಧ? ನಮ್ಮ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ, ಜಿಲ್ಲಾಡಳಿತ ವಿರುದ್ಧ ಮತ್ತು ಎಲ್ಲ ಅಧಿಕಾರಿ ವರ್ಗದ ವಿರುದ್ಧ ಇದು ತನಿಖೆ ಆಗಬೇಕಂತ ನಾವು ಮಾಧ್ಯಮದಲ್ಲಿ ಕೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಬಡ್ಲಡಿಕೆ ಗ್ರಾಮ ಪಂಚಾಯತ್ ಒಳಗಡೆ ಒಂದು ಟ್ಯಾಕ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಎಕ್ಸಾಂಪಲ್ ಇದು, ಉದಾಹರಣೆ. ಈ ರೀತಿ ವ್ಯವಹಾರ ನೋಡಿದ್ರೆ ಇಡೀ ಇದು ಇಡಿಗೆ ಕೊಡ್ತಾರೋ ಅಥವಾ ಸರ್ಕಾರಕ್ಕೆ ಇದನ್ನು ಒಂದು ತನಿಖೆಯಾಗಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಎಕ್ಸಾಂಪಲ್ ಇಲ್ಲಿ ಕೊಡ್ತಾ ಇದ್ದೀನಿ. ಇದು ಬಡ್ಲಡಿಕೆ ಗ್ರಾಮ ಪಂಚಾಯತಿಯಲ್ಲಿರುವಂಥ ಒಂದು ಎಕ್ಸಾಂಪಲ್. ಅಲ್ಲಿ 178 ಮೆಗಾವ್ಯಾಟ್ ಎಂದು ಒಂದು ಸಬ್ ಸ್ಟೇಷನ್ನ ಅಪ್ಲೋಡ್ ತಗೊಂತಾರೆ. 178 ಮೆಗಾವ್ಯಾಟ್ ಸಬ್ ಸ್ಟೇಷನ್ದು ಜೀವಕಾಂತ ಯಾವುದು? O2 ಪವರ್. ಯಾವ ಕಂಪ್ನಿ? O2 ಪವರ್. ಸರ್ಕಾರ ಇಂಧನ ಇಲಾಖೆಯಿಂದ ಒಂದು ಪರ್ಮಿಷನ್ ಇದೇನಂದ್ರೆ ಜೀವ ಕಾಪಿ ತೊಗೊಂತಾರೆ. ಇಂತಿಂತ ಕಂಬಗಳನ್ನು ನಾವು ಹಾಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಸಬ್ ಸ್ಟೇಷನ್ಗೆ ತೊಗೊಂತಾರೆ. ಇವೆಲ್ಲ ನೋಡಿ, ಇವು ಕಂಬಗಳು ಲೈನ್ ಇವೆಲ್ಲ. ಈ ಲೈನ್ಗಳ ಬಗ್ಗೆ ಒಂದು ಪರ್ಮಿಷನ್ ಜೀವ ಕಾಪಿ ತೊಗೊಂತಾರೆ ಇಂಧನ ಇಲಾಖೆಯಿಂದ. ಅದು ಬಂದ್ಬಿಟ್ಟು ಯಾರು ಅಂತಂದ್ರೆ ಮಂಗಳ ಗೌರಿ ಸರ್ಕಾರ ಅಧೀನ ಕಾರ್ಯದರ್ಶಿಗಳು, ಇಂಧನ ಇಲಾಖೆ ಆ ಸರ್ಕಾರ ಅಧೀನ ಕಾರ್ಯದರ್ಶಿ ಜೀವ ಕಾಪಿ ಅಂತ ಕೊಡ್ತಾರೆ. ಇಲ್ಲಿ ಇಂಧನ ಇಲಾಖೆ ಮತ್ತು RDP ಅಲ್ಲಿ ಏನಾಗುತ್ತೆ ಅಂತಂದ್ರೆ 1 ಮೆಗಾವ್ಯಾಟಿಗೆ 5,000 ರೂಪಾಯಿದಂಗೆ ಟ್ಯಾಕ್ಸ್, ಅದು ತೆರಿಗೆ ಟ್ಯಾಕ್ಸ್, NOC ತಗೊಳ್ಳೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕು 1 ಮೆಗಾವ್ಯಾಟ್ಗೆ. ಇಲ್ಲಿ 175 ಮೆಗಾವ್ಯಾಟ್ ಇದೆ. 178 ಮೆಗಾವ್ಯಾಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅದನ್ನ ಉಲ್ಲೇಖ ಆಗ್ತದೆ. ಉಲ್ಲೇಖ ಹಾಕ್ಬಿಟ್ಟು ಕಂಪ್ನಿಯವ್ರಿಗೆ ಲೆಟರ್ ಬರೀತಾರೆ ಗ್ರಾಮ ಪಂಚಾಯತಿಯಿಂದ. ಆ ಕಂಪ್ನಿಯವ್ರು O2 ಪವರ್ನವ್ರು ಏನು ಮಾಡ್ತಾರೆ? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಹೊಸಪೇಟೆ ಅವರಿಗೆ ಲೆಟರ್ ಬರೀತಾರೆ. ಲೆಟರ್ ಬರೆದ್ಬಿಟ್ಟು ನಾಗಲಾಪುರದಲ್ಲಿ ಇರುವಂಥ ಸಬ್ ಸ್ಟೇಷನ್ಗೆ, ಬಡ್ಲಡಿಕೆ ಗ್ರಾಮ ಪಂಚಾಯತಿ ನಾಗಲಾಪುರದಲ್ಲಿರುವಂಥ ಸಬ್ ಸ್ಟೇಷನ್ಗೆ ಏನು ತೊಗೊಂತಾರೆ? NOC ತಗೋಬೇಕಾದ್ರೆ ಸರ್ಕಾರಕ್ಕೆ ಪಾವತಿ ಮಾಡಬೇಕಾದಂಥ ಒಟ್ಟು ಹಣ ಎಷ್ಟಿದೆ ಅಂದರೆ 34,96,973 ರೂಪಾಯಿ ಇದೆ ಒಂದು ಗ್ರಾಮ ಪಂಚಾಯತಿಯಲ್ಲಿ. ಒಂದು ಗ್ರಾಮ ಪಂಚಾಯತಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇಂಥವು ಸಾಕಷ್ಟು ಇದೆ ಗ್ರಾಮ ಪಂಚಾಯತಿಗಳಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗಿದೆ ಗ್ರಾಮ ಪಂಚಾಯತಿ. ಈ 34 ಲಕ್ಷ 1 ಮೆಗಾವ್ಯಾಟಿಗೆ ಏನು 5,000 ಲೆಕ್ಕ ಹಾಕಿದ್ರೆ ಇಷ್ಟು ರೊಕ್ಕ ಕಟ್ಟಬೇಕಾಗಿತ್ತು, ತೆರಿಗೆ ಕಟ್ಟಬೇಕಾಗಿತ್ತು, ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಆದರೆ O2 ಪವರ್ನವರು CO ಸಾರಿಗೆ ಬಂದ್ಬಿಟ್ಟು ಅವ್ರು ಏನು ಕೇಳ್ತಾರೆ? ಪ್ರಮಾಣ ಶುಲ್ಕ ಅನುಮತಿ ನಿರಪೇಕ್ಷ ಅನ್ವಯಿಸುವುದಿಲ್ಲ ಅಂತ ಕೊಡ್ತಾರೆ. NOC ಬೇಕಾಗಿಲ್ಲ ಅಂತ ಹೇಳ್ತಾರೆ. ಒಂದು ಮನೆ ಕಟ್ಟು ಒಂದು ಇಂಡಸ್ಟ್ರಿಯಲ್ ಮಾಡ್ಬೇಕಾದ್ರೆ ಆಯಾ ಗ್ರಾಮ ಪಂಚಾಯತಿಯಲ್ಲಿ NOC ತಗೊಳ್ಳೇಬೇಕು. NOCಗೆ ಕಂಪಲ್ಸರಿ ಎಣ್ಣೆ ಆದ್ಮೇಲೆ NOCಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಅನ್ವಯಿಸುವುದಿಲ್ಲ ಅಂತ ಹೇಳ್ಬಿಟ್ಟು 25,000 ಆಗ್ತದೆ. ಆಕ್ಚುಲಿ ಇಲ್ಲಿ ಕಟ್ಟಬೇಕಾಗಿದೆ NOC ಇದಕ್ಕೆ 1 ಮೆಗಾವ್ಯಾಟ್ಗೆ 5,000 ಕಟ್ಟಬೇಕಾಗಿದೆ. ಸೊ ಇಲ್ಲಿ ಏನಾಗಿದೆ? 25,000 ಆಗಿದೆ. ಗ್ರಾಮ ಪಂಚಾಯತಿ ತೆರಿಗೆ ಅಂದ್ರೆ ಗ್ರಾಮ ಪಂಚಾಯತಿಗೆ ಏನು ತೆರಿಗೆ ಕಟ್ತೀವಲ್ಲ ಅದು ಬಂದ್ಬಿಟ್ಟು 2022-23 ವರ್ಷಕ್ಕೆ 40,000 ಕಟ್ತೀವಿ. ಆಮೇಲೆ 25%ರಂತೆ ಸೆಸ್ ಅಮೌಂಟ್ ಅಂತ ಬರುತ್ತೆ. ಇದು ಒಂದು ವರ್ಷಕ್ಕೆ ಸೆಸ್ ಅಮೌಂಟ್ 10,000. ಟೋಟಲ್ ಬಂದ್ಬಿಟ್ಟು 75,000 ನಾವು ಕಟ್ಟೋದಕ್ಕೆ ಅನುಮತಿ ಕೊಡಿ. ಯಾರಿಗೆ? ಜಿಲ್ಲಾ ಪಂಚಾಯತಿ CO. ಸೊ ಸರ್ಕಾರದ ನಿಯಮದಲ್ಲಿ ಏನಿದೆ? 1 ಮೆಗಾವ್ಯಾಟಿಗೆ NOC ತಗೋಬೇಕಾದ್ರೆ 5,000 ಕಟ್ಟಬೇಕು. ಈಗ ಮೊನ್ನೆ ಏನಾಗಿದೆ? ಒಂದು ವಿಂಡ್ ಫ್ಯಾನಿಗೆ 50,000 ಆಗಿದೆ. ಮೊನ್ನೆ ಗೆಜೆಟ್ ನೋಟಿಫಿಕೇಶನ್ ಮತ್ತು ಆದೇಶದ ಒಳಗಡೆ. ಅದು ಹಿಂದಿನ 2022-23 ಇಂಧನ ಇಲಾಖೆಯ ಆದೇಶ ಪ್ರಕಾರ ಅಥವಾ ಕಾನೂನು ಪ್ರಕಾರ ಇಷ್ಟು ಕಟ್ಟಬೇಕಾಗಿತ್ತು. ಇಂಥವು ಆರ್ಗಬಾವಿ ಆಗಿರ್ಬೋದು, ಸೂಲ್ದಳ್ಳಿ ಆಗಿರ್ಬೋದು, ಕ್ಷೇತ್ರದಲ್ಲಿ ಎಷ್ಟು ಅಂದಾಜು? ಬಹಳ ಗುಡೇಕೋಟೆ ಆಗಿರ್ಬೋದು, ಅಂದಾಜು ಸುಮಾರು ಒಂದು 12-13 ಕಂಪ್ನಿಗಳಿದಾವೆ.
ಎಕ್ಸಾಂಪಲ್ ಅಷ್ಟಿರ್ಬೋದು, ಇದಕ್ಕೂ ಜಾಸ್ತಿ ಇದಾವೆ ಸರ್. ಒಂದು ಕಂಪ್ನಿಗೆ ಅವರೇಜ್ ಎಷ್ಟಾಗುತ್ತೆ ರೀ? ನೀವು ಹೇಳ್ದಂಗೆ ಎಷ್ಟು ಲಕ್ಷ ಆಯ್ತಲ್ರಿ? ಅದು ಮೆಗಾವ್ಯಾಟ್ ಮೇಲೆ ಸರಾಸರಿಯಾಗಿ ಅಂದ್ರೆ 100 ಕೋಟಿ ಆಗುತ್ತೆ. ಅದೇ. ಸೊ ಈ ಟ್ಯಾಕ್ಸ್ ಕಟ್ಟೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದ್ರೆ, ಆಯಾ ಒಂದು ವರ್ಷಕ್ಕೆ ಎಷ್ಟು ಅಮೌಂಟು 10,000 ಟೋಟಲ್ ಬಂದ್ಬಿಟ್ಟು 75,000 ನಾವು ಕಟ್ಟೋದಕ್ಕೆ ಅನುಮತಿ ಕೊಡಿ. ಯಾರಿಗೆ? ಜಿಲ್ಲಾ ಪಂಚಾಯತಿ ಸಿಇಒ. ಸೊ ಸರ್ಕಾರದ ನಿಯಮದಲ್ಲಿ ಏನಿದೆ, 1 ಮೆಗಾವ್ಯಾಟಿಗೆ NOC ತಗೋಬೇಕಾದ್ರೆ 5,000 ಕಟ್ಟಬೇಕು. ಈಗ ಮೊನ್ನೆ ಏನಾಗಿದೆ, 1 ವಿಂಡ್ ಫ್ಯಾನಿಗೆ 50,000 ಆಗಿದೆ ಮೊನ್ನೆ ಗೆಜೆಟ್ ನೋಟಿಫಿಕೇಶನ್ ಮತ್ತು ಆದೇಶದ ಒಳಗಡೆ. ಅದು ಹಿಂದಿನ 2022-23 ಇಂಧನ ಇಲಾಖೆಯ ಆದೇಶ ಪ್ರಕಾರ ಅಥವಾ ಕಾನೂನು ಪ್ರಕಾರ ಇಷ್ಟು ಕಟ್ಟಬೇಕಾಗಿತ್ತು. ಇಂಥವು ಆರ್ಕಬಾವಿ ಆಗಿರ್ಬೋದು, ಸೂಲ್ದಳ್ಳಿ ಆಗಿರ್ಬೋದು, ಕ್ಷೇತ್ರದಲ್ಲಿ ಎಷ್ಟು ಅಂದಾಜು? ಬಹಳ ಗುಡೇಕೋಟೆ ಆಗಿರ್ಬೋದು, ಅಂದಾಜು ಸುಮಾರು ಒಂದು 12ರಿಂದ 13 ಕಂಪ್ನಿಗಳಿದಾವೆ. ಎಕ್ಸಾಂಪಲ್ ಅಷ್ಟಿರ್ಬೋದು, ಇದಕ್ಕೂ ಜಾಸ್ತಿ ಇದಾವೆ ಸರ್. ಒಂದು ಕಂಪ್ನಿಗೆ ಅವರೇಜ್ ಎಷ್ಟಾಗುತ್ತೆ ರೀ? ನೀವು ಹೇಳ್ದಂಗೆ ಎಷ್ಟು ಲಕ್ಷ ಆಯ್ತಲ್ರಿ? ಅದು ಮೆಗಾವ್ಯಾಟ್ ಮೇಲೆ ಸರಾಸರಿಯಾಗಿ ಅಂದ್ರೆ 100 ಕೋಟಿ ಆಗುತ್ತೆ. ಅದೇ. ಸೊ ಈ ಟ್ಯಾಕ್ಸ್ ಕಟ್ಟೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದ್ರೆ, ಆಯಾ ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ತೆರಿಗೆ ಟ್ಯಾಕ್ಸ್ ಕಟ್ಟಿದಂಗಲ್ಲ, ಅಲ್ಲಿರುವಂತ ಮಕ್ಕಳಿಗೆ, ದಲಿತ ಮಕ್ಕಳಿಗೆ, ಹಿಂದುಳಿದ ವರ್ಗ ಮಕ್ಕಳಿಗೆ 24.10 ಒಳಗಡೆ, ಯಾಕಂದ್ರೆ 24.10 ಈಗ ಏನಾಗಿದೆ ಅಂದ್ರೆ 50%ರಿಂದ 100 ಕೋಟಿಗೆ ಕೊಟ್ಟಿದ್ದಾರೆ. 50 ಲಕ್ಷದಿಂದ 100 ಕೋಟಿವರೆಗೆ ಕೊಟ್ಟಿದ್ದಾರೆ. ಯಾವುದು? ಪಟ್ಟಣ ಪಂಚಾಯತಿ, ಮುನ್ಸಿಪಾಲಿಟಿ. ಸೊ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಒಳಗಡೆ 24.10 ಅಂದ್ರೆ ಕಟ್ಟುವಂತ ಟ್ಯಾಕ್ಸ್, ಈ ಡೆವಲಪ್ಮೆಂಟರ್ಸ್, ಇಂಡಸ್ಟ್ರಿಯಲ್ಗಳು ಇಲ್ಲೆಲ್ಲ ಕಟ್ಟುವಂತ ಟ್ಯಾಕ್ಸ್ ಇಂದ ಅಲ್ಲಿ 24.10 ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಇಂಪ್ಲಿಮೆಂಟ್ ಮಾಡ್ಕೊಂಡು ಅಲ್ಲಿರುವಂತ ದಲಿತ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೋನಿಗಳಿಗೆ ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪ, ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಈ ಟ್ಯಾಕ್ಸ್ ಅಮೌಂಟ್ ಇಂದ ಅಭಿವೃದ್ಧಿ ಮಾಡಬಹುದು. ಇದು ಸರ್ಕಾರಕ್ಕೆ ಆಗುವಂತ ಲಾಭ ವಿನಃ ಯಾವ ಒಬ್ಬ ವ್ಯಕ್ತಿಗೆ ಆಗುವಂತ ಲಾಭ ಅಲ್ಲ. ಇಷ್ಟು ಲಾಭ ಆಗಿರುವಂತ, ಅಭಿವೃದ್ಧಿ ಆಗಬೇಕಾದಂತ ಸರ್ಕಾರನೇ ಇವತ್ತು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಮತ್ತು ಗ್ರಾಮ ಪಂಚಾಯತ್ ಆಡಳಿತ ಅಥವಾ ತಾಲೂಕ್ ಪಂಚಾಯತ್ ಆಡಳಿತ ಕೈ ಕಟ್ಕೊಂಡು ಕೂತ್ಕೊಂಡಕ್ಕಿಂತ ಇಲ್ಲಿ ಏನೋ ಒಂದು ಸೋರಿಕೆ ಆಗ್ತಾ ಇದೆ. ಟ್ಯಾಕ್ಸ್ ಸೋರಿಕೆ ಆಗ್ತಿದೆ. ಸೋರಿಕೆ ಆಗೋ ಕಾರಣ ಅದು ಅಧಿಕಾರಿಗಳು ಅವರ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ನಿರ್ಲಕ್ಷಿಸಿಲ್ವಾ, ಅಥವಾ ಟ್ರಾನ್ಸ್ಫರ್ಗಳು ಏನಾದ್ರೂ ಭಯ ಇದೆಯಾ, ಅಥವಾ ಕಂಪ್ನಿ ಜೊತೆ ಏನಾದ್ರೂ ಶಾಮಿಲ್ ಇದ್ದಾರೆ, ಇದು ತನಿಖೆ ಆಗಬೇಕಾಗಿದೆ. ಯಾಕಂತಂದ್ರೆ ಇಷ್ಟು 100 ಕೋಟಿ ಟ್ಯಾಕ್ಸ್ ಅನ್ನು ಕಟ್ತಾ ಇರುವಂತ ಕಂಪನಿಗಳಿಗೆ ರಾಜರೋಷವಾಗಿ ಇವತ್ತು ಕಂಪನಿಗಳು ನಡೀತಾ ಇದಾವೆ ಅಂತಂದ್ರೆ ಇದಕ್ಕೆಲ್ಲ ಹಿನ್ನೆಲೆ ಇರ್ಬೇಕಲ್ಲ. ಒಬ್ಬ ಮನೆ ಕಟ್ಟೋನು ಒಂದು NOC ತಗೋಬೇಕಂದ್ರೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ NOC ಕೊಡೋದಿಲ್ಲ. ಒಬ್ಬ ಬಡವನಿಗೆ ಒಂದೇ ಕಾನೂನು. ಇಲ್ಲಿ ನಮ್ಮ ದೇಶದೊಳಗಡೆ ಅವನು ಶ್ರೀಮಂತ ಆಗಿರ್ಲಿ, ಬಡವಾಗಿರ್ಲಿ, ಆದ್ರೆ ಕಾನೂನು ಎಲ್ಲರಿಗೂ ಒಂದೇ. ಸೊ ಹಾಗಿದ್ದಾಗ ಇಲ್ಲಿ ದುಡ್ಡಿದ್ದಂತರಿಗೆ ಏನೋ ಬಿಡಿಗಾಸು ಕೊಡ್ತಾ ಇದ್ದಾನೆ ಅಂದ್ರೆ ಸರ್ಕಾರಿ ಸಂಬಳ ಕೊಡಲ್ಲ ಇವ್ರಿಗೆ. ನಮಗೆ ಅನುಮಾನ ಇದೆ, ಸರ್ಕಾರಿ ಸಂಬಳ ಕೊಡ್ತಾ ಇದೆಯೋ ಅಥವಾ ಕಂಪ್ನಿಯವರು ಏನಾದ್ರು ಕೊಡುವಂತ ದುಡ್ಡಲ್ಲೇ ಇವ್ರು ಶಾಮೀಲಾಗಿದ್ದಾರೋ, ಇದು ತನಿಖೆ ಆಗಬೇಕಾಗಿದೆ. ಇಡೀ ನಮ್ಮ ಜಿಲ್ಲೆಯಾದ್ಯಂತ ತನಿಖೆ ಆಗಬೇಕಾಗಿದೆ. ಇನ್ನೂ ಸಾಕಷ್ಟು ಟ್ಯಾಕ್ಸ್ ಕಟ್ಟಲಾದಂತ, ಪೆನಾಲ್ಟಿ ಕಟ್ಟಲಿರುವಂತದ್ದು 100,000 ಕೋಟಿ ಇದೆ ಇಲ್ಲಿ. ಪೆನಾಲ್ಟಿ 1,000 ಕೋಟಿ ಕಟ್ಟಬೇಕಾಗಿದೆ. ಸೊ ಅದಕ್ಕೆ ನಾವು ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ತಹಶೀಲ್ದಾರ್ ಅವ್ರಿಗೆ ಕೊಡ್ತಾರೆ ಮಾಹಿತಿ. ಇವರು 19(1) ಏನಿಗೆ ಬರ್ತಾರೆ ಅಂದ್ರೆ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿ ಇರ್ತಾರೆ. 6/3 ಅಲ್ಲಿ ನಾವು ಅಪ್ಲೈ ಮಾಡಿದಾಗ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಫಸ್ಟ್ ನಮಗೆ ಇನ್ಫಾರ್ಮ್ ಕೊಡ್ಬೇಕು. ಏನಂತ ಕೇಳಿದ್ವಿ, ಯಾವ್ಯಾವ ಸರ್ವೆ ನಂಬರ್, ಇದು ಯಾವ್ಯಾವ ಕಂಪ್ನಿಗಳಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಂದ್ರೆ ಗೌರ್ಮೆಂಟ್ ಲ್ಯಾಂಡ್ಗಳಲ್ಲಿ ನೀವು ಕಂಬಗಳು ಹಾಕಿದ್ದೀರಾ, ಆ ಕಂಬಗಳಿಗೆ ಹಾಕಿದವರಿಗೆ ತೆರವುಗೊಳಿಸಕ್ಕೆ ಯಾವ್ಯಾವ ಕಂಪ್ನಿಗೆ ನೋಟಿಸ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಇದನ್ನು ಕೊಡಬೇಕಾದಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಮಗೆ ಕೊಡಬೇಕಾಯ್ತು ಮಾಹಿತಿ. ಅವರ ಬದಲಾಗಿ ಖುದ್ದಾಗಿ ತಹಶೀಲ್ದಾರ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಇದು ಪವರ್ ಇಲ್ಲ, 91 ಪವರ್ ಇಲ್ಲ. ಹಂಗಾದ್ರೆ ಇಲ್ಲಿ ಮಾಹಿತಿ ಅಧಿಕಾರಿಗೂ ಸಹ ತಹಶೀಲ್ದಾರ್ ಆಗ್ಬೇಕಾ? ಹಾಗಾದ್ರೆ ವಿಲೇಜ್ ಅಕೌಂಟರ್ ಕೆಲಸನ ತಹಶೀಲ್ದಾರ್ ಮಾಡ್ಬೇಕಾ? ಹಾಗಾದ್ರೆ ಅಧಿಕಾರ ಅಂಬೋದು ಯಾರಿಗಿರಲ್ವಾ? ಈ ತರ ದುರುಪಯೋಗ ಮತ್ತು ಅಕ್ರಮಗಳು ನಮ್ಮ ತಾಲೂಕಲ್ಲಿ ನಡೀತಾ ಇದಾವೆ. ಇವತ್ತು ನಾವು ಹೇಳ್ತಾ ಇದೀವಿ, ಇಷ್ಟೆಲ್ಲ ಅವೇರ್ ನಡೀತಾ ಇದಾವೆ, ಇಷ್ಟು ಅಕ್ರಮ ಆಗ್ತಾ ಇದಾವೆ ಅಂದ್ರೆ ಮೊದಲು ನಮ್ಮ ಆರೋಪ ಏನಿದೆ,
ತಹಶೀಲ್ದಾರ್ ಅವರ ಆಸ್ತಿ ಮೇಲೆ ಮತ್ತು ಅವರ ಸಿಂಧುತ್ವ ಏನು ತಗೊಂಡಿದಾರಲ್ಲ SR ಅದು ತನಿಖೆ ಆಗಬೇಕು. ಸೊ ಅದೇ ಕಾರಣಕ್ಕೋಸ್ಕರ ನಾವು ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಯಾಕೆ ತಹಶೀಲ್ದಾರ್ ಒಂದಲ್ಲ, ಇದರಲ್ಲಿ ಶಾಮೀಲಾಗಿರುವಂತ ಎಲ್ಲ ಅಧಿಕಾರಿಗಳ ವಿರುದ್ಧ ಇಲಾಖೆಗಳು ಎಲ್ಲ ಇಲಾಖೆಗಳು ಅಧಿಕಾರಿಗಳು ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಲ್ಲರ ಮೇಲೆ ತನಿಖೆ ಆಗಬೇಕಾಗಿದೆ. ಸೋಲಾರ್ ಕಂಪ್ನಿಗಳು, ವಿಂಡೋ ಪವರ್ ಕಂಪ್ನಿಗಳಿಂದನೂ ವಂಚನೆ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ವಿ. ನಿಮಗೆ ಎಷ್ಟು ಮಾಹಿತಿ ಇದೆ ಸರ್? ಈಗ ಸೋಲಾರ್ ಮತ್ತು ವಿಂಡ್ ಕಂಪ್ನಿಯವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಯಾರು ಇಲ್ಲಿಯವರಲ್ಲ, ಸಿಂಗಾಪುರ್, ಬಾಂಬೆ, ಬೇರೆ ಬೇರೆ ಕಡೆಯಿಂದ ಬಂದಂತ ಕಂಪ್ನಿಗಳು, ಅವು ಯಾವ ಕರ್ನಾಟಕದ ಕಂಪ್ನಿಗಳು ಅಲ್ವೇ